ಹಲೋ ಎವ್ರಿವನ್, ವೆಲ್ಕಮ್ ಟು ಮಿನಿ ಲಾಗ್. ನಮ್ಮ ಮನೆಯಲ್ಲಿ ಸೊಪ್ಪು ಬಿಡಿಸೋದಕ್ಕೆ ಅಷ್ಟೊಂದು ತಲೆನೋವಿಲ್ಲ. ಸೊಪ್ಪು ಅಥವಾ ಕಾಳುಗಳೆಲ್ಲ ಬಿಡಿಸ್ಬೇಕಂತಂದರೆ, ಯಾಕಂದರೆ ಇಬ್ಬರು ಅಜ್ಜಿದಿರಿರೋದ್ರಿಂದ ಮಾತಾಡಿಕೊಂಡು ಬಿಡಿಸ್ಕೊಡ್ತಾರೆ. ಸೊ ಒಂದೊಂದ್ಸಲ ಅವು ಮುನ್ಸಿ ಥರ ಕಿತ್ತಾಡ್ತಿರ್ತಾರೆ, ಒಂದೊಂದ್ಸಲ ಚೆನ್ನಾಗೇ ಇರ್ತಾರೆ. ಯಾವಾಗ ಈ ಥರ ಸೊಪ್ಪು ತಂದಾಗ ಬಿಡಿಸ್ಕೊಡ್ತೀನಿ ಅಂತ ಇಬ್ಬರು ಒಟ್ಟಿಗೆ ಸೇರ್ಕೊಂಡು ಬಿಡಿಸ್ಕೊಡ್ತಾರೆ. ಇನ್ನು ನಾನು ಶಾಪಿಗೆ ಹೋಗಿ ಬರೋ ಅಷ್ಟರಲ್ಲಿ ಅರ್ಧ ಸೊಪ್ಪೆಲ್ಲ ಬಿಡಿಸಿಟ್ಟಿದ್ರು. ನನಗೆ ಎಷ್ಟು ಬೇಕು ಅಷ್ಟು ತೊಗೊಂಡೋಗಿ ಮೊಸಪ್ಪು ಸಾರು ಮಾಡೋಣ ಅಂತ ಮಾಡಿಕೊಂಡೆ. ನಾನು ಹೇಗೆ ಸಾಂಬಾರು ಮಾಡಿದೆ ಅನ್ನೋ ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಫಸ್ಟ್ ನಾನಿಲ್ಲಿ ಎಲ್ಲ ಸೊಪ್ಪನ್ನ ಏನು ಮಿಕ್ಸ್ ಸೊಪ್ಪು, ಪ್ರತಿಯೊಂದು ಸೊಪ್ಪು ಇದರಲ್ಲಿದೆ. ಸೊ ಅದನ್ನು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಒಂದು 2-3 ಸಲ ತೊಳಿತೀನಿ. ಇನ್ನು ತೊಗರಿಬೇಳೆ ತೊಗೊಂಡು ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಕಟ್ ಮಾಡಿರೋಂಥ ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಹಸಿರು ಮೆಣಸಿನ್ಕಾಯಿ ಆಪ್ಷನಲ್, ಅವ್ರಿಗಿಷ್ಟ ಇದ್ದರೆ ಹಾಕ್ಕೋಬೋದು, ಕೆಲವ್ರಿಗೆ ಆಗದೆ ಇರೋರು ಬೇಡ. ರುಚಿ ಇರುತ್ತೆ ಅಂತ ನಾನು 1-2 ಇಲ್ಲ ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡಿದ್ದೀನಿ. ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಕೂಗಿಸ್ಕೊತೀನಿ. ಜಸ್ಟ್ 1 ವಿಜಿಲ್ ಆದರೂ ಸಾಕು. ನಾನು 2 ವಿಜಿಲ್ ಹಾಕ್ಸ್ಕೊತೀನಿ, ಯಾಕಂದರೆ ಹೆಂಗಿರೋ ಮೊಸಪ್ಪು ಅಂದರೆ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಅಥವಾ ರುಬ್ಬಬೇಕು. ಸೊ ನಾನಿಲ್ಲಿ ಅದು ಹಾರೋ ಅಷ್ಟರಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ, ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಕೊತೀನಿ. ಇನ್ನು ಇದನ್ನು ಹಾರಕ್ಕಿಟ್ಟಿರ್ತೀನಿ. ಸ್ವಲ್ಪ ಬಿಸಿ ಎಲ್ಲ ಆದಮೇಲೆ ಇದೇನಿದೆ ಅದನ್ನು ಬೇಕಿದ್ರೆ ಹಾಗೆ ಸ್ಮ್ಯಾಶ್ ಮಾಡ್ಬೋದು. ಸ್ಮ್ಯಾಶ್ ಮಾಡಿದ್ರೆ ನಮ್ಮ ಮನೇಲಿ ತಿನ್ನಲ್ಲ, ಅದಕ್ಕೆ ಒಂದೇ ಒಂದು ರೌಂಡ್ ಆಡಿಸ್ಕೊಂಬಿಡ್ತೀನಿ ಮಿಕ್ಸಿನಲ್ಲಿ. ತುಂಬ ನುಣ್ಣಗೆ ರುಬ್ಬಕ್ಕೆ ಹೋಗಲ್ಲ, ಸ್ವಲ್ಪ ಹಾಗೆ ಇದ್ರೆ ಚೆನ್ನಾಗಿರುತ್ತೆ. ಇನ್ನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿ, ಇನ್ನು ಆಲೂಗೆಡ್ಡೆ ಮತ್ತು ಬದನೆಕಾಯಿ ಇವೆರಡನ್ನೂ ಹೆಚ್ಚಿಟ್ಕೊಂಡಿದ್ದೆ. ಈ 2 ಹಾಕಿದ್ರೆ ಸಾಂಬಾರು ರುಚಿನೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹಾಕ್ತೀನಿ. ಆದರೆ ಕೆಲವ್ರಿಗೆ ಇವೆರಡು ವೆಜಿಟೇಬಲ್ಸ್ ಅಲರ್ಜಿ ಇರುತ್ತೆ. ಕೆಲವ್ರಿಗೆ ಆಲೂಗೆಡ್ಡೆ ತಿಂದರೆ ವಾಯು, ಇನ್ನು ಬದನೆಕಾಯಿ ತಿಂದರೆ ಅಲರ್ಜಿ ಅಂತ ತಿಂದಿಲ್ಲ ಅಂದರೂ ಪರವಾಗಿಲ್ಲ, ಸೈಡಿಗೆ ಎತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ಇವೆರಡನ್ನೂ ಆ್ಯಡ್ ಮಾಡ್ತೀನಿ. ಯಾಕಂದರೆ ಮೊಸಪ್ಪು ತುಂಬ ರುಚಿ ಇರುತ್ತೆ, ಅದಕ್ಕೋಸ್ಕರ. ಇನ್ನು ಏನು ರುಬ್ಕೊಂಡಿರ್ತೀನಿ ಅದನ್ನೆಲ್ಲ ಹಾಕಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿದ್ರೆ ಮೊಸಪ್ಪು ಸಾರು, ತುಂಬ ರುಚಿಯಾಗಿರೋಂಥ ಮೊಸಪ್ಪು ಸಾರು ರೆಡಿ ಆಗುತ್ತೆ. ಕೆಲವರು ಹಾಗೆ ಸ್ಮ್ಯಾಶ್ ಮಾಡಿಬಿಟ್ಟು ಕೂಡ ಮಾಡ್ತಾರೆ. ಆ ಥರ ಕೂಡ ನಮ್ಮ ಮನೇಲೂ ಮಾಡ್ತೀವಿ. ಆ ಥರ ತಿನ್ನಲ್ಲ ಅಂಥೇಳಿ ಒಂದು ರೌಂಡು ಜಸ್ಟ್ ಆಡಿಸ್ತೀನಿ. ತುಂಬ ನುಣ್ಣಗೆ ರುಬ್ಬಾರ್ದಷ್ಟೇ. ನಿಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀರಾ ಕಮೆಂಟ್ ಮಾಡಿ.